ಹಾ ಹೆಂಗೆ ಹೋಗ್ಬೇಕು ಆ ಕಡೆ ಹೋಗ್ಬೇಕಾ? ಅದು ನಿಮ್ದೇ ವಿಡಿಯೋ ನೋಡ್ತಿದ್ದೆ ನಾನು ಜಸ್ಟ್. ಹೌದಾ? ಹಾಂ, ಇವಾಗ ಜಸ್ಟ್ ನಿಮ್ದೇ ವಿಡಿಯೋ ನೋಡ್ತಿದ್ದೆ. ಅದು ರ್ಯಾಪಿಡೋದು ಅದು ಏನೋ ವಾಪಸ್ ಬಂದಿದೆ ಅಂತಂದ್ರಲ್ಲ. ನೀವೇನಪ್ಪ ಸಂತೋಷ ಅಂತ. ಇದೇನಾ ಹಾಂ ಅಮೌಂಟ್ ಅಲ್ಲೇ ಕೊಡ್ತಾರಾ ಸರ್? ಹಾಂ ಅಮೌಂಟ್ ಕೊಡಿ. ಪೋರ್ಟರ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶ್ವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪೋರ್ಟರ್ ಮಾಡೋಣ ಅಂತ ಬಂದಿದ್ದೀನಿ. ಇವಾಗ ರ್ಯಾಪಿಡೋ ಯಾರು ಮಾಡ್ತಾ ಇವಲ್ಲ, ರ್ಯಾಪಿಡೋ ಯಾರು ಮಾಡದೇ ಇರೋದಕ್ಕೆ ಪೋರ್ಟರಲ್ಲೂ ಕೂಡ ಆರ್ಡರ್ ಆಲ್ಮೋಸ್ಟ್ ಅಲ್ಲಿ ಕಮ್ಮಿ ಆಗೋಗ್ಬಿಟ್ಟಿರ್ತವೆ. ಅದಕ್ಕೋಸ್ಕರ ಚೆಕ್ ಮಾಡೋಣ ಅಂತ ಬಂದೀನಿ. ಅಂದರೆ ಆರ್ಡರ್ಗಳು ಬರ್ತಾ ಇದ್ದಾವ, ಬರ್ತಾ ಇಲ್ವಾ, ಡ್ಯೂಟಿ ಯಾವ ರೀತಿ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ ಅಂತ ಬಂದಿದ್ದೀನಿ. ಸದ್ಯಕ್ಕೆ ಇವಾಗ ಎಲ್ಲಪ್ಪ ಐತೆ ಪೋರ್ಟರ್ ಪಾರ್ಟ್ನರ್ ಕೂಡ ಇವಾಗ ನಾನು ಓಪನ್ ಮಾಡ್ಕೊಂಡು ಇವಾಗ ಆನ್ಲೈನ್ಗೂ ಕೂಡ ಹೋಗ್ತೀನಿ. ನೋಡಿ, ಗೋ ಆನ್ಲೈನ್. ಸದ್ಯಕ್ಕೆ ಇವಾಗ ನಾನು ಆನ್ಲೈನ್ಗೂ ಕೂಡ ಹೋಗಿದ್ದೀನಿ. ನೋಡಿ, ಅವೈಲಬಲ್ ಆರ್ಡರ್ಸ್ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿನಲ್ಲ, ಅದು ಇಲ್ಲಿರುತ್ತೆ. ಆರ್ಡರ್ ಏನಾದ್ರು ಬಂದು ನಾವು ಅಕ್ಸೆಪ್ಟ್ ಮಾಡಿಲ್ಲ ಅಂತ ಅಂದರೆ ಇಲ್ಲಿರುತ್ತೆ. ನೋ ನ್ಯೂ ಆರ್ಡರ್ಸನ್ನು ತೋರಿಸ್ತಾ ಇದೆ ಸದ್ಯಕ್ಕೆ. ಇವಾಗ ನೋಡೋಣ ಆರ್ಡರ್ ಏನಾದ್ರು ಬಂತು ಅಂತ ಅಂದರೆ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಇನ್ನೊಂದು ಏನಂತಂದರೆ ಗಾಯ್ಸ್ ನೋಡಿ, ಒಂದೇ ಒಂದು ಬರ್ತಾಯಿದೆ ಆಲ್ರೆಡಿ. ಯಾರು ಅಕ್ಸೆಪ್ಟೇ ಮಾಡಿಬಿಟ್ರು. ಅಂದರೆ ಆರ್ಡರ್ಗಳು ಕಮ್ಮಿ ಇರೋ ಕಾರಣ ಏನಾರು ನೋಡೋಕ್ಕೆ ಬಿಡಲಿಲ್ಲ. ನೋಡಿ, ಅಕ್ಸೆಪ್ಟ್ ಮಾಡಿಬಿಟ್ರು. ಅಂದರೆ ಮುಂಚೆನೇ ಪ್ರಿಪೇರ್ ಆಗಿರ್ಬೇಕು ನಾವು, ಯಾವ್ಯಾವ ಏರಿಯಾಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪ್ರಿಪೇರ್ ಆಗಿದ್ವಿ ಅಂತ ಅಂದರೆ ಆರ್ಡರ್ ಬರ್ತಾಂಗೆ ಅಕ್ಸೆಪ್ಟ್ ಮಾಡ್ಬೋದು. ಇನ್ನೂ ಬರ್ತಾಯಿದೆ ನೋಡಿ, ಎಲ್ಲ ಕೈ ಅಕ್ಸೆಪ್ಟ್ ಮಾಡ್ತೀನಿ. ಗೈಸ್ ನೋಡಿ, ಇವಾಗ ಅಕ್ಸೆಪ್ಟ್ ಕೂಡ ಮಾಡಿದೆ. ಇವಾಗ ಬನ್ನಿ, ಇವಾಗ ಹೋಗಿ ಪಿಕಪ್ ಮಾಡೋಣ. ಪಿಕಪ್ ಎಷ್ಟಪ್ಪ ಇದೆ ಅಂತ ಅಂದರೆ, ಪಿಕಪ್ ಜಾಸ್ತಿ ಇರಲಿಲ್ಲ ಅಂದರೆ ಸಾಕು. 1.5 ಕಿಲೋಮೀಟರ್ಸ್ ಇದೆ ಪಿಕಪ್ಪು. ಬನ್ನಿ ಹೋಗಿ 1.5 ಕಿಲೋಮೀಟರ್ ಪಿಕಪ್ ಮಾಡಿ ತಗೊಂಡೋಗಿ ಡ್ರಾಪ್ ಮಾಡೋಣ. ಗೈಸ್ ಇಲ್ಲೇ ಇದ್ದಾರೆ ಕಸ್ಟಮರ್. ನೀವೇನಪ್ಪ ಸಂತೋಷ ಅಂತ. ಇದೇನಾ ಹಾಂ ಅಮೌಂಟ್ ಅಲ್ಲೇ ಕೊಡ್ತಾರಾ ಸರ್? ಹಾಂ ಅಮೌಂಟ್ ಕೊಡಿ. ಆಗುತ್ತಲ್ಲ? ಆಗುತ್ತೆ ಆಗುತ್ತೆ. ಹಾಂ ಗೊತ್ತಾಗುತ್ತೆ. ಅಲ್ಲೋ ಕಾಲ್ ಮಾಡ್ತೀನಿ, ಗೊತ್ತಾಗಿಲ್ಲ ಅಂತ ನಾನು. ಗೈಸ್ ನೋಡಿ, ಇವಾಗ ಆರ್ಡರು ಕೂಡ ಪಿಕಪ್ ಮಾಡ್ಕೊಂಡ್ರೆ ಸ್ಟಾರ್ಟ್ ಟ್ರಿಪ್ ಕೊಡೋಣ. ಸ್ಟಾರ್ಟ್ ಟ್ರಿಪ್ ಕೊಟ್ಬಿಟ್ಟು ಬನ್ನಿ ಇವಾಗ ಹೋಗಿ ಡ್ರಾಪ್ ಲಕ್ಷ ಹತ್ರ ಹೋಗೋಣ. ಗೈಸ್ ನೋಡಿ, ಅಮೌಂಟ್ ಸ್ವಲ್ಪ ಕಮ್ಮಿನೇ ಕೊಡ್ತಾ ಇದ್ದಾನೆ. 11 ಕಿಲೋಮೀಟರು ಟೋಟಲಾಗಿ 13 ಕಿಲೋಮೀಟರಿಗೆ ಬರೀ 133 ರೂಪಾಯಿ. ಯಾವ ರೀತಿ ಕೊಡ್ತಾ ಇದ್ದಾನೆ ಗೈಸ್? ಕಮಿಷನ್ನು ಕಟ್ ಮಾಡ್ಕೊತಾನೆ. ಈ ಕಡೆ ಕಮಿಷನ್ನು ಕಟ್ ಮಾಡ್ಕೊಂಡು ಅಮೌಂಟು ಈ ರೀತಿ ಕಮ್ಮಿ ಕೊಡ್ತಾ ಇದ್ದಾನೆ. ಕಿಲೋಮೀಟರ್ಗೆ ಅಮೌಂಟ್ ಕಮ್ಮಿ ಮಾಡಿಬಿಟ್ರಂಗಿದ್ದಾನೆ ಪೋರ್ಟರಿಗೆ. ನೋಡಿ ಎಷ್ಟು ಕಮ್ಮಿ ಅಂತ. 11 ಕಿಲೋಮೀಟರು ಪ್ಲಸ್ಸು ಪಿಕಪಿಗೆ ಬಂದಿದ್ದು. ಬಿಡಿ, ಪಿಕಪಿಂದ ಅಮೌಂಟ್ ಕೊಡೋದೇ ಇಲ್ಲ ಇವರು. ಪೋರ್ಟರ್ ಅವರೇ ಆಗಲಿ ಯಾರೇ ಆಗಲಿ, ಅವರು ಪಿಕಪಿಗೆ ಅಮೌಂಟೇ ಕೊಡೋಲ್ಲ. ಅದೇ ಒಂದು ದೊಡ್ಡ ತಲೆನೋವು. ಈಗ 11 ಕಿಲೋಮೀಟರಿಗೆ 133 ರೂಪಾಯಿ ಅಂತ ಅಂದರೆ 13 ರೂಪಾಯಿ ಆಯಿತು ಕಿಲೋಮೀಟರಿಗೆ. ಬಟ್ ಕಮಿಷನ್ ಕಟ್ ಮಾಡ್ಕೊತಲ್ಲ. ಆದರೆ ಅದರಲ್ಲಿ ಈಗ ಫಸ್ಟು ಸ್ಟಾರ್ಟಿಂಗಲ್ಲಿ ಇವ್ನು ಏನಂತ ಹೇಳ್ದ, ಕಸ್ಟಮರ್ ಹತ್ರ ಇಸ್ಕೊಳೋದು ನಾನು ಕಮಿಷನ್ನು ಅಂತ ಅಂದ. ನೋಡಿ, ಇವಾಗ ಕಸ್ಟಮರ್ ಹತ್ರನೂ ಇಸ್ಕೊಳಲ್ಲ, ಯಾರ ಮೇಲೂ ಇಸ್ಕೊಳಲ್ಲ. ಅಮೌಂಟ್ ಇವಾಗ ಇಲ್ಲಿ ಕಮ್ಮಿ ಮಾಡಿಬಿಟ್ಟಿದ್ದಾನೆ. ಅಮೌಂಟ್ ಕಮ್ಮಿ ಮಾಡಿ ಏನು ಮಾಡ್ತಾನೆ ಅಂತ ಅಂದರೆ, ಈಗ ನಮ್ಮ ಹತ್ರನೇ ಕಮಿಷನ್ನು ಎಲ್ಲ ನಮ್ಮ ಹತ್ರನೇ ಗೈಸ್ ಇಸ್ಕೊಳೋದು. ಸ್ಟಾರ್ಟಿಂಗಲ್ಲಿ ಮಾಡಬೇಕಾದ್ರೆ ಅಷ್ಟೇ ಅವೆಲ್ಲ ಮಾಡ್ತಾನೆ. ಕಸ್ಟಮರ್ ಹತ್ರ ಇಸ್ಕೊತೀನಿ, ಅವ್ರಿಗೆ ಹಾಕ್ಕೊಡೋದು, ಈ ಥರ ಎಲ್ಲ ಮಾಸ್ಟರ್ ಪ್ಲ್ಯಾನ್ ಮಾಡಿಬಿಟ್ಟು ಮಾಡೋದು ಇವರೆಲ್ಲ ಅಗ್ರಿಗೇಟರ್ಗಳು. ಅದೇ ರೀತಿಯಲ್ಲಿ ಆಗ್ತಾಯಿದೆ ಇವಾಗ. ಬನ್ನಿ ಇವಾಗ ಏನು ಮಾಡೋಕ್ಕಾಗಲ್ಲ, ಹೋಗಿ ಡ್ರಾಪ್ ಮಾಡೋಣ ಇದನ್ನು. ಗೈಸ್ ನೋಡಿ, ಇವಾಗ ಪೋರ್ಟರ್ ಡ್ರಾಪ್ ಲೊಕೇಶನ್ ಹತ್ರ ಬಂದೆ. ಡ್ರಾಪ್ ಲೊಕೇಶನ್ ಇಲ್ಲೇ ತೋರಿಸ್ತಾ ಇದೆ. ಪೋರ್ಟರ್
133. ಒ ಟಿ ಪಿ ಬಂತಿಲ್ಲ. ಓ ಟಿ ಪಿ ಏನಿಲ್ಲ. ಹಾಂ, ಇಲ್ಲ ಓ ಟಿ ಪಿ ಇಲ್ಲ. ಓ ಟಿ ಪಿ ಇದೆಯಾ? ಇಲ್ಲಿ ಏನಿಲ್ಲ ಒ ಟಿ ಪಿ. ಇಲ್ಲ ಓ ಟಿ ಪಿ ಇರೋಲ್ಲ. ಪೇಮೆಂಟ್ ಅವ್ರಿಗೆ ತೋರಿಸ್ತಿದ್ಯಾ? ಅಮೌಂಟ್ ಎಷ್ಟು ಅಂತ? ಡ್ರಾಪ್ ಮಾಡಿದ್ಮೇಲೆ ತೋರಿಸುತ್ತೆ ನಮಗೆ. ಅಂದರೆ ಬುಕ್ ಮಾಡಿರ್ತಾರಲ್ಲ ಅವ್ರಿಗೆ ತೋರಿಸ್ತಾ ಇರೋದು. ಸರಿ ಸರ್, ಥ್ಯಾಂಕ್ ಯು. ಗೈಸ್ ನೋಡಿ, ಇವಾಗ ಮೊದಲನೇ ಆರ್ಡರ್ ನಾನು ಕಂಪ್ಲೀಟ್ ಮಾಡಿದ್ದಕ್ಕೆ ನನಗೆ ಬಂದಂಥ ಅಮೌಂಟ್ ಎಷ್ಟು ಅಂತ ಅಂದರೆ 125 ರೂಪೀಸ್ ಬಂದಿದೆ. ಅಂದರೆ ಕಮಿಷನ್ ಎಲ್ಲ ಕಟ್ ಮಾಡ್ಕೊಂಡು ಇವನು ಹತ್ತತ್ರ ಒಂದು 11 ಕಿಲೋಮೀಟರ್ ಬಂದಿದ್ದಕ್ಕೆ ನನಗೆ ಕೊಟ್ಟಂಥ ಅಮೌಂಟ್ ಎಷ್ಟು ಅಂತ ಅಂದರೆ 125 ರೂಪೀಸ್. ಜೊತೆಯಲ್ಲಿ 2 ಪೈಸೆ ಬೇರೆ ಕೊಟ್ಟಿದ್ದಾನೆ. ಅವ್ನು ಕಮಿಷನ್ ಎಷ್ಟು ಕಟ್ ಮಾಡ್ಕೊಂಡಿದ್ದಾನೆ ಅಂತ ಅಂದರೆ 7 ರೂಪಾಯಿ 98 ಪೈಸೆ ಅವ್ನು ಕಮಿಷನ್ ಕಟ್ ಮಾಡ್ಕೊಂಡಿದ್ದಾನೆ. ಹತ್ತತ್ರ 8 ರೂಪಾಯಿ ಕಮಿಷನ್ ಕಟ್ ಮಾಡ್ಕೊಂಡಿದ್ದಾನೆ ಈಗ ಬಂದಿದ್ದಂಥ ಆರ್ಡ್ರಲ್ಲಿ. ಸದ್ಯಕ್ಕೆ ಇವಾಗ ನಾನಿರುವಂಥದ್ದು ಯಲಹಂಕ ಹತ್ರ ಇದ್ದೀನಿ. ಯಲಹಂಕ ಹತ್ರ ಇಲ್ಲೇ ವೆಯ್ಟ್ ಮಾಡೋಣ ಗೈಸ್, ಆರ್ಡರ್ ಬರುತ್ತಾ ಅಂತ ಹೇಳ್ಬಿಟ್ಟು ಕಾದು ನೋಡಬೇಕಾಗುತ್ತೆ. ಆರ್ಡರ್ ಬಂದರೆ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ವೆಯ್ಟ್ ಮಾಡೋಣ, ಇಲ್ಲೇ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ಯಲಹಂಕ ಹತ್ರ ವೆಯ್ಟ್ ಮಾಡೋದು, ಆರ್ಡರ್ ಬರ್ತವೆ ಗೈಸ್. ನೋಡಿ, ಇವಾಗ ಇನ್ನೂ ಒಂದು ಪಿಕಪ್ ಕೂಡ ಬಂದಿದೆ ಪೋರ್ಟರಲ್ಲಿ. ಯಾವುದೋ ಒಂದು ಅಪಾರ್ಟ್ಮೆಂಟಲ್ಲಿ ಬಂದಿದೆ ಅಂತ ಅನ್ನಿಸ್ತಾ ಇದೆ ಪೋರ್ಟರಲ್ಲಿ ಆರ್ಡರ್. ಅದು ಬನ್ನಿ ಹೋಗಿ ಅದನ್ನು ಕೂಡ ಪಿಕಪ್ ಮಾಡೋಣ ಅಂತ. ಅಂದರೆ ಯಾವುದೋ ಚಿಕ್ಕ ಆರ್ಡರ್ ಗೈಸ್, ದೊಡ್ಡ ಆರ್ಡರ್ ಅಲ್ಲ. ಬನ್ನಿ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಅಂದರೆ ಇಷ್ಟೊತ್ತವರೆಗೂ ಇಲ್ಲೇ ವೆಯ್ಟ್ ಮಾಡ್ತಾ ಇದೆ. ಇದು ಯಾವುದೋ ದೇವಸ್ಥಾನದ ಸೌಂಡ್ ಸಿಕ್ಕಾಪಟ್ಟೆ ಇದೆ. ಸರ್ ಪೋಟ್ರ ಇದು ಸ್ಕೂಲ್ ಅದು. ಹೌದಾ? ಹಾಂ, ಅಲ್ಲಿ ಕೊಟ್ಟು ನನಗೆ ಸೆಕ್ಯೂರಿಟಿ ಕೊಟ್ಟು ನನಗೆ ಫೋನ್ ಮಾಡಿ. ಹಾಂ ಸರಿ. ಥ್ಯಾಂಕ್ ಯು ಸರ್. ಹಾಂ ಹೌದು. ಹಾಂ ಸರಿ ಸರ್. ಗೈಸ್ ನೋಡಿ, ಇವಾಗ ಇದನ್ನು ಸ್ಕೂಲಿಗೆ ಕೊಟ್ಬಿಟ್ಟು ಕಾಲ್ ಮಾಡಿ ನಾನು ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರೆ, ಅದರಿಂದಾಗಿ ಇವಾಗ ಹೋಗಿ ಅವ್ರಿಗೆ ಕೊಡೋಣ. ಅಂದರೆ ಅಪಾರ್ಟ್ಮೆಂಟಲ್ಲಿ ಬಂದರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ನೋಡಿ ಎಷ್ಟು ಟೈಮ್ ವೇಸ್ಟ್ ಆಗ್ತಾಯಿದೆ ಅಂತ. ಲಿಫ್ಟಿಗೆ ಕಾಯಬೇಕು, ಫ್ಲ್ಯಾಟ್ ಹುಡುಕಬೇಕು, ಅಲ್ಲಿ ಕೆಳಗಡೆ ಅವ್ರ ಸೆಕ್ಯೂರಿಟಿ ಹತ್ರ ಬಂದು ಪಾರ್ಕಿಂಗ್ ಮಾಡಬೇಕು. ತುಂಬ ಟೈಮ್ ವೇಸ್ಟು. 63 ರೂಪಾಯಿಗೆ ಎಷ್ಟೆಲ್ಲ ಮಾಡಬೇಕು ಅಂತ ನೋಡಿ. ತ್ರೀ ಸೈಡ್ಸ್ ಹೈಸ್ಕೂಲ್. ಇದು ಬ್ಯಾಕ್ ಸೈಡ್ ಇದೆ. ಅದು ಬ್ಯಾಕ್ ಸೈಡ್ ಇದೆಯಾ? ಹೆಂಗೆ ಹೋಗ್ಬೇಕು? ಆ ಕಡೆಯಿಂದ ಹೋಗ್ಬೇಕಾ? ಅದು ನಿಮ್ದೇ ವಿಡಿಯೋ ನೋಡ್ತಿದ್ದೆ ನಾನು ಜಸ್ಟ್. ಹೌದಾ? ಇವಾಗ ಜಸ್ಟ್ ನಿಮ್ದೇ ವಿಡಿಯೋ ನೋಡ್ತಿದ್ದೆ. ಅದು ರ್ಯಾಪಿಡೋದು ಅದು ಏನೋ ವಾಪಸ್ ಬಂದಿದೆ ಅಂತಂದ್ರಲ್ಲ, ಹಾಂ ಹೌದು, ಅದನ್ನೇ ನೋಡ್ತಾ ಇದ್ದೆ ನಾನು ಜಸ್ಟ್. ಹಾಂ ಕ್ಯಾಮ್ರಾ ಡೌಟ್ ಬಂತು, ಹೌದು ಅಲ್ವ ಅಂತ. ಅದು ನೋಟಿಫಿಕೇಶನ್ ಬಂದಿತ್ತು ಅದು ನನಗೆ. ಹೌದಾ? ಇರ್ಲಿ ಬಿಡಿದ್ರು. ಹೆಂಗೆ ಹೋಗ್ಬೇಕು ಹೇಳಿ ಇವಾಗ ನಾನು? ಇದು ನೀವು ಇಲ್ಲಿಂದ ಹಿಂಗೆ ಹೋದ್ರೆ ಬರುತ್ತೆ. ಈ ರೋಡಲ್ಲಿ ಹೋಗ್ಬೇಕಾ? ಈ ರೋಡಲ್ಲಿ ಹಿಂಗೆ ಹೋಗಿ ರೌಂಡ್ ಹಾಕೊಂಡು ಇದು ಬ್ಯಾಕ್ ಸೈಡ್ ಅದು. ಅಂದರೆ ಬೋರ್ಡ್ ಇದೆಯಾ ಅಲ್ಲಿ? ಬೋರ್ಡ್ ಇದೆ, ಬೋರ್ಡ್ ಇದೆ. ಸರಿ ಬ್ರೋ, ಥ್ಯಾಂಕ್ಸ್ ಬ್ರೋ. ಹಂಗೆ ವಿಡಿಯೋ ನೋಡ್ತಾ ಇರಿ, ಹಂಗೆ ಸಪೋರ್ಟ್ ಮಾಡ್ತಾ ಇರಿ. ಯಾವ್ದನ್ನ? ಇಲ್ಲ ಬ್ರೋ, ಮಾಡಂಗಿಲ್ಲ. ಆರ್ ಟಿ ಬಂದು ಹಿಡಿತಾವ್ರಿ. ಅದಕ್ಕೆ ಪೋರ್ಟಲ್ ಮಾಡ್ತಾ ಇದೀನಿ ನೋಡ್ರಿ ನಾನು. ನೋಡಿ ಗೈಸ್, ನಮ್ಮ ಸಬ್ಸ್ಕ್ರೈಬರ್ಸು ಎಲ್ಲಿದ್ರು ಕೂಡ ಇದ್ದಾರೆ ನೋಡಿ. ಅವರೇ ಬಂದು ಹುಡಿಕೊಂಡು ಮಾತಾಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಹಾಕಿರೋದು ನೋಡಿ ಬಂದು ಮಾತಾಡ್ಸಿದ್ರು. ಬನ್ನಿ ಇವಾಗ ವಿಸೈಡ್ಸ್ ಹೈಸ್ಕೂಲ್ ಹುಡಿಕೊಂಡು ಹೋಗೋಣ. ಆ ಕಡೆ ಆಚಿಂದ ತೋರಿಸ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ರು. ಎಲ್ಲೆಲ್ಲಿದೆಯೋ ಏನೋ ಬನ್ನಿ ಹುಡುಕ್ಬೇಕಾಗುತ್ತೆ. ಹುಡಿಕೊಂಡು ಹೋಗಿ ಕೊಡೋಣ. ಅಂದರೆ ರೋಡ್ ಅಲ್ಲೇ ತೋರಿಸೋಣ, ಅಲ್ಲೇ ಟರ್ನ್ ಮಾಡ್ಕೊಬೇಕಾಯ್ತು. ಮುಂದೆ ತೋರಿಸ್ತಾ ಇರೋಲ್ಲ ಅಂತ ಬಂದರೆ ಹಿಂಗಾಯ್ತು.
ಗೈಸ್ ನೋಡಿ ಇವಾಗ ಬಂದು ತಲುಪ್ತಾ ಇದ್ದೇನೆ. ಇಲ್ಲಿ ಸೆಕ್ಯೂರಿಟಿ ಹತ್ರ ಕೊಟ್ಟು ಕಾಲ್ ಮಾಡಿ ಅಂತ ಅಂದವರು, ಅದರಿಂದಾಗಿ ಇಲ್ಲಿ ಹಾಕೊಂಡು ಕಾಲ್ ಮಾಡಬೇಕು. ಹಾಂ ಸರ್, ಸ್ಕೂಲ್ ಹತ್ರ ಬಂದಿದ್ದು, ಸೆಕ್ಯೂರಿಟಿ ಹತ್ರ ಕೊಟ್ಟೆ ಸರ್. ಹಾಂ ಸರ್, ಇದೇ ನಂಬರೇ ಸರ್, ಇದೇನು. ಅವ್ರಿಗೆ ಎಷ್ಟೇನಾದ್ರು ಹೇಳ್ಬೇಕಾ ಇಲ್ಲ ಸುಮ್ಮನೆ ಕೊಡ್ತಾರಲ್ಲ? ಹಾಂ ಸರಿ ಸರ್, ಕೊಟ್ಟಿದ್ದೀನಿ. ಗೈಸ್ ನೋಡಿ ಇವಾಗ ಫೈನಲ್ ಇವಾಗ ಡ್ರಾಪ್ ಕೂಡ ಮಾಡಿದ್ದೀನಿ. 63 ರೂಪಾಯಿ ಆಗಿದೆ. ಎಂಡ್ ಟ್ರಿಪ್ ಕೂಡ ಕೊಟ್ಬಿಟ್ಟು ಟ್ರಿಪ್ ಕೂಡ ಇವಾಗ ಎಂಡ್ ಮಾಡೋಣ. ಗೈಸ್ ನೋಡಿ ಇವಾಗ ಟ್ರಿಪ್ ಕೂಡ ಎಂಡ್ ಆಯಿತು. 63 ರೂಪಾಯಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರು ಫೋನ್ಪೇ ಮಾಡ್ತೀನಿ ಇದೇ ನಂಬರ್ ಅಂತ ಕೇಳಿದ್ರು. ಹೌದು ಅದೇ ನಂಬರ್ ಅಂತಲೂ ಕೂಡ ಹೇಳಿದೆ. ಇವಾಗ ಕಲೆಕ್ಟ್ ಮಾಡ್ಕೊಂಬಿಡೋಣ. ಅಂದರೆ ಕಲೆಕ್ಟ್ ಒಂದು ಅಮೌಂಟ್ ಬರಲ್ಲ ಅಂತ ಅಂದರೆ ಬೇಕಾದರೆ ಫೋನ್ ಮಾಡ್ಬೋದು, ಫೋನ್ ನಂಬರ್ ಇದೆಯಲ್ಲ ಅವ್ರಿಗೆ, ಏನು ತೊಂದರೆ ಆಗೋಲ್ಲ. ಇವಾಗ ಸದ್ಯಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್. ಅಂದರೆ ಆರ್ಡರ್ ತುಂಬ ಕಮ್ಮಿ ಇದ್ದಾವೆ ಇವಾಗ ನೋಡಿ. ಈಗ ಆಲ್ರೆಡಿ ಈಗ 11:15 ಆಗಿದೆ. 11:15 ಆದರೂ ಕೂಡ ಇನ್ನೂ ನಾನು 2 ಆರ್ಡರ್ ಕಂಪ್ಲೀಟ್ ಮಾಡ್ಬೋದು. ಜೊತೆಯಲ್ಲಿ ಅಮೌಂಟು ಅಷ್ಟೇ 184 ರೂಪಾಯಿ ಅಷ್ಟೇ ಆಗಿರೋದು. ಕಮಿಷನ್ನೇ 11 ರೂಪಾಯಿ ಮಾಡ್ಕೊಂಡಿದ್ದಾನೆ ಆಲ್ರೆಡಿ ಪೋರ್ಟರ್ ಅವನು. ನೋಡೋಣ ತಡೀರಿ. ಆರ್ಡರ್ ಬ್ಯಾಕ್ ಟು ಬ್ಯಾಕ್ ಬರ್ತಾಯಿಲ್ಲ, ಅರ್ಧ ಗಂಟೆಗೊಂದು ಈ ಥರ ಬರ್ತಾಯಿದೆ. ಅದರಿಂದಾಗಿ ಅರ್ಧಕ್ಕೆ ಸ್ವಲ್ಪ ಕಮ್ಮಿ ಆಗ್ತಾಯಿದೆ. ವೆಯ್ಟ್ ಮಾಡಿ ನೋಡೋಣ. ನೋಡಿ 63 ರೂಪಾಯಿ ಕೂಡ ಬಂತು. ಥ್ಯಾಂಕ್ ಯು ಅಂತ ಕಳಿಸ್ಬಿಟ್ಟು ವೆಯ್ಟ್ ಮಾಡೋಣ ಗೈಸ್ ಇಲ್ಲೇ. ನೋಡಿ ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ಬಂದಿದೆ. 1.3 ಕಿಲೋಮೀಟರ್ಸ್ ಇದೆ ಪಿಕಪ್ಪು. 4 ನಿಮಿಷ ತೋರಿಸ್ತಾ ಇದೆ ಪಿಕಪ್ ಮಾಡೋಕ್ಕೆ. ಬನ್ನಿ ಹೋಗಿ ಇದನ್ನು ಕೂಡ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಅಂದರೆ ಯಲಹಂಕದಿಂದ ವಿದ್ಯಾರಣ್ಯಪುರಮಿಗೆ ಬಂದಿರುವಂಥ ಆರ್ಡರ್ ಇದು. ಹೋಗಿ ಪಿಕಪ್ ಮಾಡೋಣ. 1.3 ಕಿಲೋಮೀಟರ್ಸ್ ಹೋಗಿ. ಸರ್ ಗೀತಾ ಅಂದರೆ ಗೀತಾ ಅಂತೇಳಿ ಮೆಡಿಸಿನ್ ಕೊಡ್ತಾರೆ ಅಂತ ಹೇಳಿದ್ರು. ಅದು ಇಲ್ಲ ಗೀತಾ ಗೈಸ್ ನೋಡಿ ಇವಾಗ ಆರ್ಡರ್ ಕೂಡ ಪಿಕಪ್ ಮಾಡ್ಕೊಂಡಿದ್ದೀನಿ. ಒಂದೇ ಫ್ಲೋರ್ ಇರೋದಲ್ವಾ, ಅದಕ್ಕೋಸ್ಕರ ಹಿಡಿದ್ಬಿಟ್ಟು ಹೋಗೋಣ ಬನ್ನಿ. ಡ್ರಾಪ್ ಲೊಕೇಶನ್ ಎಷ್ಟು ಕಿಲೋಮೀಟ್ರ್ ಇದೆ? 4.2 ಕಿಲೋಮೀಟರ್ಸ್ ಇದೆ. ಮನೆ ಹೋಗಿ 4.2 ಕಿಲೋಮೀಟರ್ಸ್ ಇದನ್ನು ಡ್ರಾಪ್ ಮಾಡೋಣ. ಗೈಸ್ ನೋಡಿ ಇವಾಗ ಡ್ರಾಪ್ ಲೊಕೇಶನ್ ಹತ್ರನೂ ಕೂಡ ಇವಾಗ ಬಂದೆ. ಕಾಲ್ ಮಾಡೋಣ ಅವರಿಗೆ. ಅದು ಮೇಡಮ್ ಲೊಕೇಶನ್ ಹತ್ರ ಬನ್ನಿ, ಪೋರ್ಟರ್. ಹಾಂ ಮ್ಯಾಮ್, ಇದು ICBO ಅಂತ ಇದೆಯಲ್ಲ ಅದ್ರ ಹತ್ರ. ಹಾಂ ಓಕೆ ಮ್ಯಾಮ್. ನೋಡಿ ಕಸ್ಟಮರ್ ಬರ್ತೀನಿ ಅಂತ ಹೇಳಿದ್ದಾರೆ. ಇಲ್ಲೇ ವೆಯ್ಟ್ ಮಾಡೋಣ. ಗೈಸ್ ನಾವು ನೋಡೋಕ್ಕೆ ಬಿಡೋ ದೊಡ್ಡ ದೊಡ್ಡ ಆರ್ಡ್ರ್ ಅಕ್ಸೆಪ್ಟ್ ಮಾಡ್ಬಿಟ್ಟು.
66 ಮೇಡಮ್. ಐಸ್ ಪ್ಯಾಕ್ ಕೊಡ್ಲಿಲ್ವಾ ಅವರು? ಹಾಂ ಐಸ್ ಪ್ಯಾಕ್ ಇಲ್ಲ ಅಷ್ಟೇ ಕೊಟ್ಟಿದ್ದು. ಕೇಳಿದ್ರೆ ಎಷ್ಟು ತನಕ ರೀಚ್ ಆಗುತ್ತೆ ಅಂತ? ಇಲ್ಲ ಏನೇನು ಹೇಳಲಿಲ್ಲ ಅವರು, ಅದಷ್ಟೇ ಕೊಟ್ಟರು. ಗೈಸ್ ನೋಡಿ ಇವಾಗ ಸದ್ಯಕ್ಕೆ ಈ ಆರ್ಡರ್ ಕೂಡ ನಾನು ಡ್ರಾಪ್ ಮಾಡಿದೆ. ಇನ್ನೂ ಒಂದು ಆರ್ಡರ್ ಬಂದಿರಲ್ಲ, ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಅದು ಯಾರೋ ಬೇರೆ ಅಕ್ಸೆಪ್ಟ್ ಮಾಡಿಬಿಟ್ರು. ನೋಡೋಣ ತಡೀರಿ, ಇವಾಗ ಅಮೌಂಟು ಹಾಕಿದಾರ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಣ. ಗೈಸ್ ಇನ್ನೂ ಬರ್ತಾಯಿದೆ, ಅಕ್ಸೆಪ್ಟ್ ಮಾಡಿಬಿಟ್ಟೆ. ಯಪ್ಪ ಏನು ಅಕ್ಸೆಪ್ಟ್ ಮಾಡೋಕ್ಕೆ ಬಿಡಲ್ಲ ಗೈಸ್. ನೋಡಿ ಚಿಕ್ಕಬಣ್ಣವರಾಗಿ ಬಂದಿತ್ತು 115 ರೂಪಾಯಿದು. ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಬಿಡಲಿಲ್ಲ, ಯಾರು ಅಕ್ಸೆಪ್ಟ್ ಮಾಡಿಬಿಟ್ರು. ತುಂಬ ಫಾಸ್ಟಾಗಿ ಮಾಡ್ತಾಯಿದ್ದಾರೆ. ಏನು ಬಿಡಿಸ್ತಾ ಒಂದು ಗೊತ್ತಾಗ್ತಾ ಇಲ್ಲ ನೋಡಿ. ಫಾಸ್ಟಾಗೆ ಮಾಡಿದೆ ಬಟ್ ಆಗಿಲ್ಲ. ಇನ್ನೊಂದು ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಅದು ಆಟೋ ಪಿಕ್ಕರ್ ಇಟ್ಕೊಂಡಿರ್ತಾರೆ, ಈ ಕಡೆಯಿಂದ ಈ ಕಡೆಗೆ ಅದೇ ಆಟೋಮೆಟಿಕ್ ಸ್ವೈಪ್ ಮಾಡೋ ರೀತಿಯಲ್ಲಿ ಇಟ್ಕೊಂಡಿರ್ತಾರೆ ನೋಡಿ. ಹತ್ತತ್ರ 1 ಅವರ್ ಆಯಿತು. 1 ಅವರಿಂದ ಪೋರ್ಟರಲ್ಲಿ ಆರ್ಡರೇ ಇಲ್ಲ, ಸೌಂಡೇ ಮಾಡ್ತಾಯಿಲ್ಲ. ಒಂಚೂರು ಸೌಂಡ್ ಆದರೂ ಮಾಡಿದ್ರೆ ಹೆಂಗೋ ಆರ್ಡರ್ ಬರ್ತಾವಲ್ಲ ಅಂತ ನಾವು ನೋಡ್ಬೋದಾಗಿತ್ತು. ನೋಡೋಕ್ಕೂ ಕೂಡ ಆರ್ಡರ್ ಬರ್ತಾಯಿಲ್ಲ. ಅಲ್ಲಿ 2 ಆರ್ಡರ್ ಏನು ಬಂದವು ಅಷ್ಟೇ ಆರ್ಡರ್ ಬಂದಿದ್ದು. ಅದಾದಮೇಲಿಂದ ಯಾವುದೇ ಆದಂಥ ಒಂದು ಆರ್ಡರು ಬರ್ತಾಯಿಲ್ಲ, ಸೌಂಡು ಮಾಡ್ತಾಯಿಲ್ಲ. ನಿಮಗೆ ವೀಡಿಯೋ ಮಾಡ್ಬೇಕಾದ್ರೆ ಬಂದಿವಲ್ಲ 2 ಆರ್ಡ್ರು, ಅಕ್ಸೆಪ್ಟ್ ಮಾಡೋಕ್ಕಾಗಿಲ್ಲ. ಅದು ಬೇರೆ ಯಾರು ಅಕ್ಸೆಪ್ಟ್ ಮಾಡಿದ್ರು. ಅದಾದಮೇಲಿಂದ ನೋಡ್ರಿ ಆರ್ಡರೇ ಬರ್ತಾಯಿಲ್ಲ. ವೆಯ್ಟ್ ಮಾಡಿ ಸಾಕಾಯಿತು. ಆರ್ಡರ್ಗಳು ಬರ್ತಾಯಿದ್ರೆ ಇಂಟ್ರೆಸ್ಟ್ ಇರುತ್ತೆ ಗೈಸ್. ಈಗ ಡ್ಯೂಟಿ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಈ ಬಿಸಿಲಲ್ಲಿ ಡ್ಯೂಟಿ ಮಾಡ್ತಾಯಿದ್ದೀವಿ, ಆದರೂ ಕೂಡ ಆರ್ಡರ್ ಬರಲಿಲ್ಲ ಅಂತ ಅಂದರೆ ಬೇಜಾರಾಗೋಗುತ್ತೆ. ಆರ್ಡರ್ ಬರ್ತಾಯಿದ್ರೆ ಆರ್ಡರ್ ಮೇಲೆ ಕಾನ್ಸಂಟ್ರೇಷನ್ ಇರುತ್ತಲ್ಲ, ಆವಾಗ ಆರಾಮಾಗಿ ನಾವು ಡ್ಯೂಟಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇವ್ನು ಯಾವಾಗ ಈ ಥರ ಆರ್ಡರ್ ಕೊಡ್ದಲ್ಲೇ ಬೋರ್ ಮಾಡ್ತಾನೋ ಆವಾಗ ಬೋರ್ ಆಗೋಗುತ್ತೆ. ಡ್ಯೂಟಿ ಮಾಡೋಕ್ಕೆ ನೆಕ್ಸ್ಟ್ ಆರ್ಡ್ರ್ ಬಂದಾಗ ಇಂಟ್ರೆಸ್ಟ್ ಇರೋಲ್ಲ, ಆ ರೀತಿಯಲ್ಲಿ ಆಗೋಗುತ್ತೆ. ಏನು ಮಾಡೋಕ್ಕಾಗಲ್ಲ. ಇವಾಗ ನಾನು ಮಾಡ್ತಾ ಇರೋ ಕೆಲಸ ಏನು ಅಂತ ಅಂದರೆ ಆರ್ಡರ್ನೇ ಹುಡಿಕೊಂಡು ಹೋಗ್ತಾಯಿದ್ದೀನಿ. ಆರ್ಡರ್ ನನಗೆ ಬರ್ತಾಯಿಲ್ಲ, ನಾನೇ ಆರ್ಡರ್ನ ಹುಡಿಕೊಂಡು ಹೋಗ್ತಾಯಿದ್ದೀನಿ. ನೋಡೋಣ ಮುಂದೆ ಹೋಗ್ತಾ ಇದ್ದಂಥ ಸಮಯದಲ್ಲಿ ಆರ್ಡರ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ಕಾದು ನೋಡ್ಬೇಕಾಗತ್ತೆ. ಇನ್ನೊಂದು ಏನು ಗೊತ್ತಾ, ಈಗ ಪೋರ್ಟರಲ್ಲಿ ಇಷ್ಟೊಂದು ಆರ್ಡರ್ ಡ್ರಾಪ್ ಆಗಿರೋದಕ್ಕೆ ಕಾರಣ ಏನು ಅಂತ ಅಂದರೆ ಈಗ ರ್ಯಾಪಿಡೋ ಮಾಡೋಕ್ಕೆ ಬಿಡ್ತಾ ಇಲ್ವಲ್ಲ, ರ್ಯಾಪಿಡೋ ಮಾಡೋಕ್ಕೆ ಬಿಡ್ತಾ ಇಲ್ದಿರೋದೇ ಒಂದು ಮೇಯ್ನ್ ಇಶ್ಯೂ ಆಗಿದೆ. ಆಲ್ಮೋಸ್ಟು 80% ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋರು ಇವಾಗ ಪೋರ್ಟರಿಗೆ ಬಂದಿರೋದು. ಆಲ್ಮೋಸ್ಟ್ ಇವಾಗ ನಿಲ್ಲಿಸ್ಬಿಟ್ಟಿದ್ದಾರೆ. ಇವಾಗ ಬೈಕ್ ಟ್ಯಾಕ್ಸಿ ಯಾರ್ಯಾರು ಮಾಡ್ತಾಯಿರೋ ಅವರು 80% ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಒಂದು 20% ಲೋಕಲಲ್ಲಿ ಗೊತ್ತಿರೋರು, ನಮಗೆ ಗಲ್ಲಿ ಗೊತ್ತು ಅನ್ನೋರು, ಅವರು ಗಲ್ಲಿಲೆಲ್ಲ ಮಾಡ್ತಾಯಿದ್ದಾರೆ. ಮಾಡೋರು ಮಾಡ್ತಾನೆ ಇದ್ದಾರೆ. ಬಟ್ ಇವಾಗ ಏನಾಗಿದೆ ಅಂತ ಅಂದರೆ ಈಗ ಅಪ್ಲಿಕೇಶನ್ನೇ ನಂಬ್ಕೊಂಡು ಮಾಡ್ತಾ ಇರಲ್ಲ ಅಂಥವರೆಲ್ಲ ಒಂದು 80% ಸ್ಟಾಪ್ ಆಗಿದ್ದಾರೆ. ಏನಕ್ಕೆ ಅಂತ ಅಂದರೆ RTOದವ್ರು ಹಿಡಿಯೋದು ಈ ಥರ ಎಲ್ಲ ಏನಕ್ಕೆ ಸಮಸ್ಯೆ. ನಮ್ಮ RC ಕಾರ್ಡ್ ಬೇರೆ ಇಸ್ಕೊಳ್ತಾ ಇದ್ದಾರಲ್ಲ, ಅದೇ ಮೇಯ್ನ್ ಸಮಸ್ಯೆ ಆಗಿರೋದು. ನಮ್ಮ RC ಕಾರ್ಡ್ ಇಸ್ಕೊಂಡಿಲ್ಲ ಅಂತ ಏನು ಸಮಸ್ಯೆ ಆಗ್ತಾ ಇರಲಿಲ್ಲ. ಅವ್ರು RC ಕಾರ್ಡ್ ಇಸ್ಕೊಳ್ತಾ ಇರೋದ್ರಿಂದನೇ ಸಮಸ್ಯೆ ಆಗ್ತಾ ಇರೋದ್ರಿಂದ ಎಲ್ಲ ಸ್ವಲ್ಪ ಹೆದರ್ಕೊಂಡು ಯಾರು ಕೂಡ ಸದ್ಯಕ್ಕೆ ಇವಾಗ ಮಾಡ್ತಾಯಿಲ್ಲ. 80% ಬೈಕ್ ಟ್ಯಾಕ್ಸಿ ಮಾಡ್ತಾರೋ ಅವ್ರು ಯಾರು ಮಾಡ್ತಾ ಇಲ್ವಲ್ಲ, ಅದರಿಂದಾಗಿ ಅವರೆಲ್ಲ ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಸದ್ಯಕ್ಕೆ ಒಂದು ಸ್ವಲ್ಪ ಜನ ಪೋರ್ಟರಿಗೆ ಬಂದುಬಿಟ್ಟಿದ್ದಾರೆ. ಪೋರ್ಟರಿಗೆ ಬಂದಿರೋದ್ರಿಂದ ಆರ್ಡರ್ಗಳು ನೋಡಿ ಬರ್ತಾನೆ ಇಲ್ಲ. ಆರ್ಡರ್ ಬಂದರೆ ಹೇಳ್ತಾವೆ ಇಂಟ್ರೆಸ್ಟ್ ಇರುತ್ತೆ, ಆರ್ಡರ್ ಬರಲಿಲ್ಲ ಅಂತ ಅಂದರೆ ಇಂಟ್ರೆಸ್ಟ್ ಇರೋಲ್ಲ. ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಬೇಕಾಗಿರುತ್ತೆ. ನಾವು ವೆಯ್ಟ್ ಮಾಡ್ತಾಯಿದ್ದೀನಿ, ನೋಡೋಣ ಆರ್ಡರ್ ಬಂದರೆ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಗೈಸ್ ನೋಡಿ ಇವಾಗ ಫೈನಲಿ ನಾನು ಲಾಸ್ಟ್ ಆರ್ಡರ್ ಕೂಡ ನಾನು ಕಂಪ್ಲೀಟ್ ಮಾಡಿದೆ. ಟೋಟಲಾಗಿ ಅರ್ನಿಂಗ್ಸ್ ಎಷ್ಟಾಯಿತು ಅಂತ ಹೇಳ್ಬಿಟ್ಟು ತೋರಿಸುವಂಥ ಸಮಯ ಆಗಿದೆ. ನೋಡಿ ಇವತ್ತಿನ ಅರ್ನಿಂಗ್ಸು ಸ್ವಲ್ಪ ಕಮ್ಮಿನೇ ಆಗಿದೆ. ಬೆಳಗ್ಗೆ ನಾನು ಒಂದು 10-10:30 ನಾನು ಆನ್ಲೈನ್ಗೆ ಹೋಗಿದ್ದು. 10-10:30 ಆನ್ಲೈನ್ಗೆ ಹೋದರೆ ಟೈಮ್ ಇವಾಗ ಎಷ್ಟು ಅಂತ ಅಂದರೆ ಇವಾಗ 8 ಗಂಟೆ ಆಗಿದೆ. 8 ಗಂಟೆಗೆ ಟೋಟಲಾಗಿ ಒಂದು 10 ಅವರ್ ನಾನು ಡ್ಯೂಟಿ ಮಾಡಿ 10 ಅವರ್ ಡ್ಯೂಟಿ ಮಾಡಿದ್ದಕ್ಕೆ ನನಗೆ ಆದಂಥ ಅರ್ನಿಂಗ್ಸ್ ಎಷ್ಟು ಅಂತ ನೋಡಿ. 950 ರೂಪಾಯಿ ಆಯ್ತು ಅಷ್ಟೇ ಗೈಸ್. ಅಂದರೆ ಟ್ರಿಪ್ ಎಷ್ಟು ಅಪ್ಪ ಮಾಡಿದ್ದೀನಿ ನಾನು ಅಂತಂದರೆ ಟೋಟಲಾಗಿ 15 ಟ್ರಿಪ್ಸ್ ಮಾಡಿದೆ. ಆರ್ಡರ್ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರಲ್ಲ, ತುಂಬ ಗ್ಯಾಪ್ ಆಗೋದು. ಅದಕ್ಕೋಸ್ಕರನೇ ಕರೆಕ್ಟಾಗಿ ಅರ್ನಿಂಗ್ಸ್ ಆಗಿಲ್ಲ. ಇಷ್ಟೇ ಆಗಿದ್ದು. 10 ಅವರ್ ಡ್ಯೂಟಿ ಮಾಡಿದ್ರು ಕೂಡ ಬರೀ 950 ರೂಪಾಯಿ ಆಯಿತು. ಒಂದು ಫುಲ್ ಡೇ ಮಾಡಿದ್ರು ಕೂಡ ನನಗೆ ಬಂದಂಥ ಅಮೌಂಟು 950 ರೂಪಾಯಿ. ಈಗ 10 ಅವರ್ ಕೆಲಸ ಮಾಡ್ತಾಯಿದ್ದೀವಿ ಅಂತ ಅಂದರೂ ಗಂಟೆಗೆ 100 ರೂಪಾಯಿ ಆಗಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಅದೇ ಹೇಳ್ತಾವೆ ಈ ಎಫೆಕ್ಟ್ ಆಗಿರೋದೇನು ಅಂತ ಅಂದರೆ ಬೈಕ್ ಟ್ಯಾಕ್ಸಿ ಯಾರೂ ಮಾಡ್ತಾಯಿವಲ್ಲ, ಅದರಿಂದಾಗಿ ಎಲ್ಲ ಪೋರ್ಟರೇ ಮಾಡ್ತಾಯಿದ್ದಾರೆ. ಆರ್ಡರ್ಗಳು ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತಾಯಿಲ್ಲ. ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬಂದ್ರೇ ಒಂದು ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ಈಗ ಒಂದು ಆರ್ಡರ್ ಬರುತ್ತೆ, ಅರ್ಧ ಗಂಟೆ ಕಾಯಬೇಕು, ಆಮೇಲೆ 20 ನಿಮಿಷ ಕಾಯಬೇಕು. ಈ ರೀತಿಯೆಲ್ಲ ಆದಂಥ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದರೆ ಅರ್ನಿಂಗ್ಸ್ ಆಗೋಲ್ಲ. ನೋಡಿ ಇಷ್ಟೇ ಆಗಿದ್ದು ಅರ್ನಿಂಗ್ಸು. ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.